ದಿನಾಚರಣೆ 78ನೇ ದಿನಾಚರಣೆ ಪ್ರಕಾಶ್ ಐಗೋಳ ಮೊದಲನೇ ಆಲೋಚನೆ ಭಾರತದ ಅಧ್ಯಕ್ಷರು ಎಂ.ಇಮ್ರಾನ್ ಅವರು, ಕೌನ್ಸಿಲರ್ ಆದಿಲ್ ಪಾಷಾ ಅವರು, ಟ್ರೆಜರರ್ ಖಜಾಂಚಿ ನಾದಿರ್ ಅವರು ಮತ್ತು ಸದಸ್ಯರು ಆಯಿಷಾ ಮೌಲಾನ ಹಿರಿಯ ಚಿಕ್ಕ ಸಭ್ಯರೆಲ್ಲ ಒಂದು ಈ ದಿನ ನಮ್ಮ ದೇಶದ ಹಬ್ಬ ಸ್ವತಂತ್ರ ಹಬ್ಬ ಆಚರಣೆ ಮಾಡಿದ್ದಾರೆ. ಏನಂದರೆ ವಿದೇಶಿ ಬ್ರಿಟಿಷ್ ಅವರಿಗೆ ಓಡಿಸುವ ರಾಜ್ಯದಲ್ಲಿ ಜನ ಬಂದವರು ಒಗ್ಗಟ್ಟಾಗಿ ಒಂದೇ ರೀತಿಯಲ್ಲಿ ಒಂದೇ ಧ್ವನಿಯಲ್ಲಿ ನಾವೆಲ್ಲ ಸ್ವತಂತ್ರ ತಗೊಂಡಿದ್ದೀವಿ. ಅದೇ ರೀತಿಯಲ್ಲಿ ನಡ್ಕೊಂಡು ಬರಬೇಕು, ಮಕ್ಕಳಿಗೆಲ್ಲ ಗೊತ್ತಾಗಬೇಕು ನಾವು ಏನು ಮಾಡಿದ್ದೀವಿ, ದೊಡ್ಡವರು ಚಿಕ್ಕವರೆಲ್ಲ ಅದೇ ಅರ್ಪಾಯದಲ್ಲಿ ನಾವು ಬಿಲ್ಡಿಂಗ್ ಕಟ್ಕೊಂಡು ದೇಶ ಅಭಿವೃದ್ಧಿ ಆಗಬೇಕು, ಸಮಾಜಗಳು ಅಭಿವೃದ್ಧಿ ಆಗಬೇಕು, ಜಾತಿ ಬಿಟ್ಟು ನಾವೆಲ್ಲ ಒಂದೇ ಇದರಿಂದ ಈ ಕಾರ್ಯಕ್ರಮ ಜೈ ಜೈ ಕರ್ನಾಟಕ. ನಮ್ಮ ಇಡೀ ಭಾರತ ದೇಶ 78ನೇ ಸ್ವಾತಂತ್ರ್ಯ ದಿನಾಚರಣೆ ಬಹಳ ಅದ್ಭುತವಾಗಿ ಈಗಾಗಲೇ ನಮ್ಮ ಅಗ್ಲಾಟವಾದ ಹತ್ರ ನಮ್ಮ ರಾಷ್ಟ್ರೀಯ ಧ್ವಜ ತುಂಬ ಸಂತೋಷದಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ರು. ಈಗಾಗಲೇ ನಮ್ಮ ಮದ್ರಸಾ ಅಹ್ಲೆ ಸುನ್ನತ್ಗಳು ಬಿಲ್ಡಿಂಗ್ ಕಟ್ಟಡದಲ್ಲಿ ಸಹ ನಾವು ಇದು ಸ್ವಾತಂತ್ರ್ಯ ದಿನಾಚರಣೆ ಬಾವುಟವನ್ನು ಆರಿಸಿ ನಮಗೆ ಏನಂದರೆ ನಮ್ಮ ದೇಶದ ಪ್ರೇಮಿ ಏನಿದೆ ಅಂತ ಭಾವನೆಯಿಲ್ಲದೆ ನಾವು ಸಂತೋಷದಿಂದ ಪ್ರೀತಿಯಿಂದ ನಾವು ಒಗ್ಗಟ್ಟಿನಿಂದ ಅದೇ ಒಂದು ಮಾತು ನಮ್ಮ ಅಲ್ಲಮಾ ಇಕ್ಬಾಲ್ ಸಾಹೇಬ್ ಹೇಳಿದ್ದಾರೆ, सारे जहाँ से अच्छा हिंदुस्तान हमारा, हम बुलबुले हैं इसके ये गुलस्तान हमारा. ಈ ಮಾತುಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇಡೀ ಭಾರತ ದೇಶ ನಮ್ಮ ಮನಸ್ಸಿನಲ್ಲಿ ಇದೆ ಅಂದ್ಬಿಟ್ಟು ನಾವು ಪ್ರೀತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ಮಾಡಿದ್ದೀವಿ. ದೇವರು ಇದೇ ಥರ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಜಾತಿ ಭೇದ ಭಾವನೆ ಇಲ್ಲದ ಒಗ್ಗಟ್ಟಾಗಿರ್ಬೇಕಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.